ಸೊ ಗೈಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನ್ಸ್ಕ್ರಿಪ್ಟೆಡ್ ಸಚಿನ್ ಗೌಡ. ಏನು ಅಂತಂದರೆ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಹೊಸ ಮೊಬೈಲ್ ಬೇರೆ ತೆಗೆಸ್ಕೊಂಡೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಇವತ್ತು ಏನು ರೈತರ ಮಗ ಆಗಿ ಏನೇನು ಮಾಡ್ತೀನಿ, ಏನೇನು ಕೆಲಸಗಳು ಮಾಡ್ತೀನಿ ಬೆಳಗಿನ ಸಂಜೆವರೆಗೂ ಅಂತ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಹಸು ದನ ಎಲ್ಲ ಈಚೆ ಕಟ್ಟಾಕ್ಬಿಟ್ಟು ಕಸ ಎಲ್ಲ ಹಾಕ್ಬಿಟ್ಟು ಟೀ ಕುಡ್ಬಿಟ್ಟು ಹಂಗೆ ನೆಮ್ಮದಿಯಾಗಿ ಮಲ್ಕೊಂಡಿದ್ದೆ. ಇನ್ನೊಂದು ಸಲ ನಿದ್ದೆ ಮಾಡೋಣ ಅಂತ ನಮ್ಮ ಅಪ್ಪ ಬಂದುಬಿಟ್ಟು ಗೊಬ್ಬರ ಹಾಕೋಕ್ಕೆ ಕಳಿಸ್ತು. ಸೊ ಬಂದಿದ್ದೀನಿ, ನೋಡ್ತಾ ಇರ್ಬೋದು ಅಡಿಕೆ ಗಿಡ. ಇದರಲ್ಲಿ ನಮ್ಮದು ಸ್ವಲ್ಪ ಇದೆ. ಸೊ ಗೊಬ್ಬರ ಹಾಕೋಣ ಅಂತ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಗೈಸ್, ಇದೆ ಇಲ್ಲಿಗೆ. ನಾನು ಸದ್ಯಕ್ಕೀಗ ಗೊಬ್ಬರ ಎಲ್ಲ ಹಾಕಬೇಕು. ಗೊಬ್ಬರ ಅಲ್ಲೇ ಫಸ್ಟೇ ಹೊಡೆದಿದ್ದೀವಿ. ಈಗ ಬಡ್ಡೆಗೆಲ್ಲ ಗೊಬ್ಬರ ಹಾಕಬೇಕು. ಏನು ಅಂತಂದರೆ ಗೈಸ್, ನಮ್ಮ ಸುತ್ತಮುತ್ತೂರಲ್ಲೆಲ್ಲ ಫಸ್ಟ್ ಹಾಕಿದ ಅಡಿಕೆ ಗಿಡ ಅಂತಂದರೆ ಇದೇನೆ. ಇದು ಆಲ್ರೆಡಿ ತುಂಬ ಹೈಟ್ ಹೋಗ್ಬಿಟ್ಟಿದೆ. ಏನು ಅಂತಂದರೆ ಈಗ ಮಳೆ ಗಾಳಿ ಎಲ್ಲ ಜೋರಾಗಿ ಬೀಸಿದಾಗ ಈ ಸ್ಟ್ರೈಟ್ ಇರೋ ಮರಗಳೆಲ್ಲ ಬೇಗ ಬಿದ್ದೋಗ್ಬಿಡ್ತವೆ. ಅಲ್ಲೇ ವಯಸ್ಸಾಗಿರೋದ್ರಿಂದ ಅಡಿಕೆ ಬಿಡೋದೆಲ್ಲ ಕಡಿಮೆ ಮಾಡ್ಕೊಳುತ್ತೆ. ಸೊ ಅದೆಲ್ಲ ಬಿದ್ದೋಗೋ ಅಷ್ಟರಲ್ಲಿ ಇವು ಅಡಿಕೆ ಬಿಡೋ ರೇಂಜಿಗೆ ಆಗೋ ಥರ ಈಗಲೇ ಹಾಕಿದ್ದೀವಿ. ಮಧ್ಯೆ ಎಲ್ಲ ಉಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಏನು ಮಾಡೋದಕ್ಕಾಗೋದಿಲ್ಲ. ಇಲ್ಲೇ ಪಕ್ಕದಲ್ಲಿ ಶಿಂಷಾ ನದಿ ಹರಿಯೋದ್ರಿಂದ ಗಾಯ್ಸ್ ನೀರಿಗೇನು ಸ್ವಲ್ಪ ಇದಕ್ಕೇನು ತೊಂದರೆ ಏನಾಗದ. ಎನಿ ಟೈಮ್ ಯಾವಾಗಲೂ ವರ್ಷ ಪೂರ್ತಿ ಇದಕ್ಕೆಲ್ಲ ನೀರೆಲ್ಲ ಆರಾಮ್ಸಾಗಿ ಬಿಡ್ಬೋದು. ನೀರ್ದೇನಿಲ್ಲ ಅಂತ ತೊಂದರೆ ಆಗೋಲ್ಲ. ಗೊಬ್ಬರ ಹಾಕೋಣ ಅಂತ ಬಂದಿದ್ದೀನಿ. ಮಳೆ ಒಯ್ದು ನೋಡಿ ಇಲ್ಲೆಲ್ಲ ಗೊಬ್ಬರದ ಮೇಲೆ ಗಿಡಗಳೆಲ್ಲ ಬೆಳ್ಕೊಂಡಿದೆ. ಗೊಬ್ಬರ ಇರೋದಕ್ಕೂ ಅದಕ್ಕೂ ಸದ್ಯಕ್ಕೆ ಗೊಬ್ಬರ ಹಾಕ್ತೀನಿ. ಸೊ ಗೈಸ್ ಹಾಕಾಯ್ತು ಗೊಬ್ಬರ ಎಲ್ಲ. ಇಷ್ಟು ಬೇಕು ಹಾಕಿದ್ನಿ ಅಂತ ಅಂದ್ಕೊಬೇಡಿ. ಅಲ್ಲೇ 2 ದಿವಸದ ಮುಂಚೆನೇ ಹಾಕಿದೆ. ನೀರು ಬಿಟ್ಟಿದ್ದ ಕಾರಣದಿಂದ ಅಲ್ಲಿಗೆ ಆಗೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಮಿಕ್ಕಿದ್ದು ಹಾಕಿದೆ. ಯಾವ ಕಡೆ ನೋಡಿದ್ರು ಅಡಿಕೆ ಫುಲ್ ಅಡಿಕೆ ರೇಟ್ ಆದಾಗಲಿಂದ ನಮ್ಮ ಜನ ಫುಲ್ ಟ್ರಂಚ್ ತೆಗ್ಸು ಅಡಿಕೆ ನೆಡ್ಸು ಅಂತ ನೋಡಿ. ಚಿಕ್ಕ ಗಿಡಗಳೆಲ್ಲ ಫುಲ್ ಅಡಿಕೆ. ಮುಂದೆ ಎಲ್ಲ ಕಡೆನೂ ಅಡಿಕೆನೇ ತುಂಬಿಸ್ಬಿಟ್ಟಿದ್ದಾರೆ ಫುಲ್ ಜಮೀನು. ಆ ಥರ ಆಗ್ಬಿಟ್ಟಿದೆ ಅಂದರೆ ಗಾಯ್ಸ್, ಅಡಿಕೆ ವಿ ಡೋಂಟ್ ಲೈಕ್ ಇಟ್, ಬಟ್ ಮನಿ ಕಮ್ ಫ್ರಮ್ ಅಡಿಕೆ ವಿ ಲೈಕ್ ಇಟ್ ಅನ್ನೋ ಥರ ಎಲ್ಲ ಕಡೆನೂ ಅಡಿಕೆ ಹಾಕ್ತಾಯಿದ್ದಾರೆ. ಅದ್ರ ರೇಟ್ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಯಾಕಾಯಿತು ಅಂತ ಈಗಲೇ ಬೇಗ ಹೋಗ್ಬಿಟ್ರೆ ಬೇರೆ ಕೆಲಸಕ್ಕೆ ಹೇಳ್ತಾರೆ. ಸೊ ಸುತ್ತಾಡ್ಕೊಂಡು ಈ ತೋಟ ಗಿಟ ಎಲ್ಲ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಮನೆ ಹತ್ರ ಹೋಗ್ತೀನಿ. ಆದಷ್ಟು ಬೇಗ ಹೋದರೆ ಸುಮ್ಮನೆ ಬೇರೆ ಕೆಲಸಕ್ಕೆ ಕಳಿಸ್ತಾರೆ. ಓದ್ ವಿಡಿಯೋದಲ್ಲಿ ತೋರಿಸಿದೆ ಗಾಯ್ಸ್, ಈ ಊದು ನೋಡಿ ಸ್ವಲ್ಪ ಇದು ಹಾಳಾಗಿದೆ. ಬಟ್ ಆದರೂ ಹೆಸರು ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಇದ್ರ ಹೆಸರು ಮೈಸೂರು ಮಲ್ಲಿಗೆ ಅಂತ. ಫುಲ್ ನಮ್ಮ ಚಿಕ್ಕಪ್ಪವ್ರ ತೋಟದಲ್ಲೆಲ್ಲ ಹತ್ಕೊಂಡ್ಬಿಟ್ಟಿದೆ ನೋಡಿ. ಹಂಗೆ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗುತ್ತೆ ಸ್ಮೆಲ್ ನೋಡ್ತಾ ಇದ್ರೆ. ಈಗ ಬನ್ನಿ ಅಡಿಕೆ ಗಿಡ ಯಾವ ಥರ ಬೆಳೆಸ್ತೀವಿ ಅಂತ ತೋರಿಸ್ತೀನಿ ನಾನೀಗ. ನೋಡಿ, ಫಸ್ಟು ಅಡಿಕೆ ಕಾಯಿಗಳು ಬಲ್ತಿರೋ ಅಡಿಕೆ ಕಾಯಿಗಳನ್ನ ಮೊಳಕೆ ಥರ ಮಾಡಿಬಿಟ್ಟು ಈ ಥರ ಚಿಕ್ಕ ಗಿಡಗಳ್ನಾಗ ಮಾಡ್ತೀವಿ. ಈ ಥರ ಚಿಕ್ಕ ಗಿಡಗಳ್ನಾಗ ಬೆಳೆದಾದ್ಮೇಲೆ ನೋಡ್ತಾ ಇರ್ಬೋದು ದೊಡ್ಡ ಗಿಡಗಳು ಸ್ವಲ್ಪ ಒಂಚೂರು ಹೈಟ್ ಆಗೋ ಥರ ಈ ಥರ ಮಾಡಿಬಿಟ್ಟು ನೆಕ್ಸ್ಟು ಟ್ರಂಚ್ ಎಲ್ಲ ಹೊಡ್ಸ್ಬಿಟ್ಟು ಅದ್ರೊಳಗಡೆಗೆ ಹಾಕ್ತೀವಿ. ಅವಕ್ಕೆ ನೀರು ಗೊಬ್ಬರ ಎಲ್ಲ ಮಾಡಿಕೊಂಡು ಆ ಥರ ದೊಡ್ಡ ಮಾಡ್ತೀವಿ. ಹೊರಡ್ತೀನಿ ಈಗ ಮನೆ ಹತ್ರಿಗೆ. ತಿಂಡಿ ಟೈಮ್ ಆಗಿದೆ. ತಿಂಡಿನಾದರೂ ತಿನ್ನೋಕೆ ಹೋಗ್ತೀನಿ. ಸುಮ್ಮನೆ ಆಮೇಲೆ ತಿಂಡಿ ಖಾಲಿ ಆದಮೇಲೆ ಹೋದರೆ ಮಧ್ಯಾಹ್ನವರೆಗೂ ಹಸ್ಕೊಂಡಿರೋಕ್ಕಾಗಲ್ಲ. ಹೋಗ್ತಾಯಿದ್ದೀನಿ. ಸೊ ಗೈಸ್ ಮನೆ ಹತ್ರ ಬಂದೆ. ಈಗ ನೋಡೋಣ ನಮ್ಮಮ್ಮ ಎಲ್ಲ ಏನು ಮಾಡ್ತಾಯಿದ್ದಾರೆ. ಹೋಗ್ತೀನಿ. ನಾನು ಹೇಳಿದ್ನಲ್ಲ ಗೈಸ್, ಮನೆಗೆ ಹೋಗಿದ ತಕ್ಷಣ ಕೆಲಸ ಹೇಳ್ತಾರೆ ಅಂತ. ಇವಾಗ ಗೊಬ್ಬರ ತುಂಬ್ಕೊಂಬೋಗು ಸಪ್ಲಿ ಮಾಡಿ ಹಾಕೋಕ್ಕೆ ಅಂತ ಕಳಿಸ್ತೈತೆ. ಹೋಗ್ತಾ ಇದ್ದೀನಿ. ಗೊಬ್ಬರ ಸುರಿದಿದ್ದಾರೆ, ತುಂಬ್ಕೊಂಬರೋದೆ ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡಿದ್ದೆ. ತಿರ್ಗಾ ಅಲ್ಲೇ ಅವರೆಕಾಳನ್ನ ಅಂಡು ಅಂತ ಮೇಲ್ಗಡೆ ಕಳಿಸ್ತು. ಈಗ ಇದನ್ನು ಮಾಡಬೇಕು. ಸೊ ಗೈಸ್ ಹಣ್ಣಾಯಿತು. ಈಗ ಹೋಗ್ತೀನಿ ಕೆಳಗಡೆಗೆ. ನೋಡಿ ನೆಕ್ಸ್ಟ್ ಇನ್ನೇನಾರು ಒಂದು ಕೆಲಸ ಹೇಳುತ್ತೆ. ಈಗ ಗೈಸ್ ತಿಂಡಿ ತಿಂದ್ಕೊಂಡು ಮನೇಲಿದ್ದರೆ ಇಲ್ಲ ಇಲ್ಲೊಂದು ಕೆಲಸಗಳು ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ಅಂತ ಒಂದು ಒಳ್ಳೆ ಕೆಲಸ ನೋಡಿದ್ದೀನಿ. ಏನಂತಂದರೆ ಸುಮೇಶ್ವರ ಅಂತ ಓಡ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗೋ ಆರಾಮಾಗಿ ಅಲ್ಲಾದರೂ ಏನಾದರೂ ನಿದ್ದೆ ಮಾಡ್ಬೋದು. ಎಮ್ಮೆ ಹಸ ಹಿಡ್ಕೊಂಡು ಸೀದಾ ಫಾರೆಸ್ಟ್ಗೆ ಹೋಗ್ತೀನಿ. ಆಯ್ತು
ಫಾರೆಸ್ಟಲ್ಲಿ ಆರಾಮ್ಸಾಗೆ ಅವು ಮೇಯ್ಕೋತಾರೆ, ನಾನು ಮಲ್ಕೋತೀನಿ. ಹೋಗೋದ ಈಗ. ಆಮೇಲೆ ಗೈಸ್ ಫಾರೆಸ್ಟ್ ಬಗ್ಗೆ ಒಂದು ವೀಡಿಯೋ ಮಾಡಬೇಕು, ಅಲ್ಲಿ ಹೋಗ್ಬಿಟ್ಟೆಲ್ಲ ಬ್ಲಾಗಿಗೆಲ್ಲ ಮಾಡಬೇಕು. ಸೊ ಅದಕ್ಕೋಸ್ಕರ ಫಾರೆಸ್ಟ್ ಬಗ್ಗೆ ಅಷ್ಟಾಗಿ ಏನೂ ಹೇಳಲ್ಲ, ಜಸ್ಟ್ ಹೇಳಿದ್ನಿ ಹೋಗ್ತೀನಿ ಅಂತ. ನೀವು ಕೇಳ್ಬೋದು ಕಾಡು ಪ್ರಾಣಿ ಏನಿರಲ್ವ ಅಲ್ಲಿ ಅಂತ. ಇರ್ತವೆ, ಬಟ್ ಇವಾಗ ನಾನು ಹೋಗ್ತಿರೋ ಜಾಗ ಆದಮೇಲೆ ಪ್ರಾಣಿಗಳೆಲ್ಲ ಏನಿರಲ್ಲ. ಹಸುಗಳೆಲ್ಲ ಮೇಯ್ಸ್ಕೊಂಡು ಬರ್ಬೋದು ಆರಾಮ್ಸಾಗಿ. ಅಲ್ಲಿ ಹೋಗ್ತಾಯಿದ್ವಿ ಗೈಸ್. ಫೈನಲಿ ಫಾರೆಸ್ಟ್ ಒಳಗಡೆ ಎಂಟ್ರಿ ಕೊಟ್ಟು ಇಲ್ಲಿ ನೋಡ್ತಿರೋ ಹೆಜ್ಜೆ ಗುರುತುಗಳು, ಟ್ಯಾಕ್ಟ್ರಿ, ಬೈಕ್ಗಳೆಲ್ಲ ಓಡಾಡಿರೋದೆಲ್ಲ ನೋಡಿದ್ರೆ ಇಲ್ಲೆಲ್ಲ ಸ್ವಲ್ಪ ಡೇಂಜರ್ ಇಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ಇವತ್ತು.